ಹಾಯ್ ಹಲೋ, ನಾನು ನಿಮ್ಮ ಪ್ರೀತಿಯ ಸ್ನೇಹ. ವೆಲ್ಕಮ್ ಬ್ಯಾಕ್ ಟು ಸ್ನೇಹ ಜೊತೆ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೊತಾ ಈ ಬ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಇದು ನಮ್ಮ ಊರಲ್ಲಿ 2ನೇ ದಿನ, ಅಂದರೆ ನನ್ನ ಹಳ್ಳಿಯಲ್ಲಿ 2ನೇ ದಿನ. ಬನ್ನಿ ಇವತ್ತಿನ ದಿನ ಹೇಗೋಗುತ್ತೆ ಅಂತ ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ, ಮತ್ತು ಪ್ರಿಕಾಷಿಯಸ್ ಮೂಮೆಂಟ್ಸ್ ಏನೇನು ಅಂತಲೂ ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ. ವಿಡಿಯೋ ಕೊನೆವರೆಗೂ ನೋಡಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಸ್ನೇಹ ಜೊತೆ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಗೊತ್ತಲ್ಲ, ಇದು ಸ್ನೇಹ ಜೊತೆ ರಿಯಲ್ ಲೈಫ್. ಬನ್ನಿ ವ್ಲಾಗ್ನ ಕಂಟಿನ್ಯೂ ಮಾಡೋಣ. ಇನ್ನೊಂದೇನು ಗೊತ್ತಾ, ಸಿಟಿಲಿ ಬಿಸಿನೀರು ಬೇಕು ಅಂದರೆ ಗೀಜರಲ್ಲಿ ಆನ್ ಮಾಡಿದ್ರೆ ಸಾಕು, ರೆಡಿಯಾಗಿರುತ್ತೆ. ಬಟ್ ಹಳ್ಳಿಯಲ್ಲಿ ಬಂದರೆ ನೀರಲ್ಲೇ ಸ್ನಾನ ಮಾಡೋದೇ ನಮಗೊಂಥರ ಅಭ್ಯಂಜನ ಸ್ನಾನ ಇದ್ದಂಗೆ. ಒಂಥರ ಬಿಸಿ ಬಿಸಿ ನೀರು ಮೈ ಮೇಲೆ ಹಾಕ್ಕೊಂಡು ಸ್ನಾನ ಮಾಡಿದ್ರೆ ಆವಾಗ ಸಿಗೋ ರಿಲ್ಯಾಕ್ಸೇಷನು ಬೆಂಗಳೂರು ಸಿಟಿಲಿ ಎಷ್ಟು ನೀರು ಇಕ್ಕೊಂಡ್ರೂ ಸಿಗಲ್ಲ ಅಂತ ನನಗನ್ಸುತ್ತೆ. ಇನ್ನು ಹೊಲ್ತಕ್ಕೆ ಹೊರಟಿದ್ವಿ, ಅಜ್ಜಿ ಸಿಕ್ಕಿದ್ರು. ನಾನು ಅಜ್ಜಿಗೆ ಗುರ್ತಿದ್ದೆ, ಬಟ್ ಅಜ್ಜಿ ನನಗೆ ಗುರ್ತಿಡಿಲಿಲ್ಲ. ಯಾರು ನೀನು ಯಾರು ಸೊಸೆ ನೀನು ಅಂತ ಅದೊಂಥರ ಕೇಳೋದೇ ಒಂಥರ ಚಂದ ಅಲ್ವಾ? ಅಲ್ಲ ಕಿರಿಮಗ ಸಣ್ಣಯ್ಯ. ಗಂಡು ಮಗ. ಅಜ್ಜಿ ಏನು ಆಯ್ತಿದ್ರು ಗೊತ್ತಾ, ಬೇವಿನ ಬೀಜನ ಆಯ್ತಿದ್ರು. ಏನಕ್ಕೆ ಅಂತ ಕೇಳಿದ್ರೆ ಎಣ್ಣೆ ಬಿಡ್ಸೋಕ್ಕೆ ಕಣವ ಅಂತ ಅಂತು. ಅದಾದ್ಮೇಲೆ ಹಂಗೆ ನಡ್ಕೊಂಡು ಬಂದ್ವಿ. ಇದೇ ನಾವು ಹೊಲ್ತವ ಕಟ್ತಾ ಇರೋವಂತಹ ಮನೆದು ಹೋಮ್ ಟೂರ್ ನೆಕ್ಸ್ಟ್ ವ್ಲಾಗಲ್ಲಿ ಹಾಕ್ತೀನಿ. ಇನ್ನು ಅದಾದಮೇಲೆ ನಮ್ಮ ಅತ್ತೆ ಹಿಂದಗಡೆ ಕಾಕಡದು ಹೂವದ್ದು ಹಾಕಿದ್ರು. ಸುಮಾರು ಹಾಕಿದ್ರಂತೆ, ಬಟ್ ಅದೆಲ್ಲ ರಾಗಿ ಬಿತ್ತಿದಾಗ ಎಲ್ಲ ಹೊರಟೋಗಿ ಒಂದು 5-6 ಉಳ್ಕೊಂಡಿದ್ದಾವೆ ಅಷ್ಟೇ. ಅದಾದಮೇಲೆ ನನ್ನ ಮಗ ಹಾಡು ನೋಡಬೇಕು ಅಂತ ಬೆಳಗ್ಗೆಯಿಂದ ನನಗೆ ಹಿಂಸೆ ಇಡ್ತಿದ್ದ. ಅದಕ್ಕೋಸ್ಕರನೇ ಇವತ್ತು ನಾವು ತೋಟಕ್ಕೆ ಹೋಗಿದ್ದು. ಸೊ ಅಲ್ಲಿ ಸುಮಾರು ಹಾಡುಗಳಿದ್ವು. ಅಂದರೆ ಒಂದೇ ಹಾಡಿದ್ರೆ ಮೇಯಲ್ಲ ಅಲ್ವಾ, ಸೊ ಅದಕ್ಕೋಸ್ಕರ ಒಂದು ಹಾಡು ಇನ್ನೇನು ಮೇಯೋದು ಅಂತ ಹಾಡುಗಳ ಜೊತೆ ಬಿಟ್ಬಿಡ್ತಾರೆ. ಇದೇ ನೋಡಿ ನಮ್ಮ ಹಾಡು. ಅಲ್ಲಿಂಚಪ್ಪ ಪಕ್ಕಕ್ಕೆ. ಅದು ಮೇಯಕ್ಕೂ ಬಿಡ್ತಾ ಇಲ್ಲ ಅಮ್ಮ, ನನ್ನ ಪಕ್ಕಕ್ಕೆ ಬರ್ತಾ ಇಲ್ಲ ಅದು ಅಂತ ಹಿಡ್ಕೊಂಡು ಎಳಿತಾ ಇದ್ದ. ಪಾಪ ಅದು ಮೇಯ್ಬೇಕು ಅಂತ ಮುಂದಕ್ಕೆ ಹೋಗ್ತಿತ್ತು. ಮಕ್ಕಳೇ ಹಿಂಗೆ ಅಲ್ವಾ, ನಾವು ಎಷ್ಟೇ ದುಬಾರಿಯಾದಂಥ ಗಿಫ್ಟ್ಗಳನ್ನ ಕೊಡಿಸಿದ್ರು ಅವ್ರು ಸಣ್ಣ ಪುಟ್ಟದ್ರಲ್ಲೇ ಖುಷಿ ಪಡೋದು ಜಾಸ್ತಿ. ಅವಕ್ಕೆ ಹೆಂಗೆ ಗೊತ್ತಿರುತ್ತೆ ಯಾವ್ದು ಸಿಗುತ್ತೋ ಅದ್ರಲ್ಲಿ ಖುಷಿ ಪಡ್ತಾರೆ. ಆದರೆ ದೊಡ್ಡವರಾದ್ಮೇಲೆ ಆ ಥರ ಆ ಖುಷಿ ಮತ್ತೆ ಸಿಗಲ್ಲ ಅಂತ ನನಗನ್ಸುತ್ತೆ. ಅಜ್ಜಿ ಕೇಳ್ತಾ ಇದ್ದ, ಇದು ನಂದು ಹಾಡು ಅಲ್ವಾ, ಇದು ನನಗೆ ಅಲ್ವಾ, ಮನೆ ಹತ್ರ ಕಟ್ಟಾಕೊಳ್ಳೋಣ, ನನ್ನ ಮಗು ಇದು ಅಂತ ಹೇಳ್ತಾ ಇದ್ದ. ಇಲ್ಲೇ ಮನಿಕ ಹೊಸ ಮನೇಲಿ ಮೇಕೆ ಪಾಪ ಪಕ್ಕ ಹೊಸ ಮನೇಲಿ ಮನಿಕೋ. ಜೋರ ಕೇಳಿಸಲ್ಲ ಅದಕ್ಕೆ. ಹ್ಞೂ ಅಂತೆ. ನೀವೇ ನೋಡಿದ್ರಲ್ಲ, ನನ್ನ ಮಗು ಅಲ್ವಾ ಅಂದಕ್ಕೆ ಅದು ರೆಸ್ಪಾನ್ಸ್ ಮಾಡ್ತು. ಅದು ಮಾಡಿದ್ದೇ ಖುಷಿ ಅವನಿಗೆ. ಪದೇ ಕೇಳ್ತಾನೆ ಇದ್ದ, ಬಿಡುಚಿನಿ ಸಾಕು ಅದು ಹೇಳ್ತಲ್ಲ ಅಂತಂದರೆ ಅದು ಮತ್ತೆ ಹ್ಞೂ ಅನ್ನೋವರೆಗೂ ಸಹ ಬಿಟ್ಟೇ ಇಲ್ಲ ಅವನು. ಅದಾದಮೇಲೆ ಇನ್ನೆಲ್ಲ ಓಡಾಡಿ ಸಾಕಾಗಿದ್ರು ಅಂದ್ಬಿಟ್ಟು ಅವ್ರ ತಾತ ಎಳ್ನೀರು ಕೊಡ್ತಾಯಿದ್ರು. ಅಲ್ಲಿಯೂ ಕುತ್ಕೊಂಡು ಕಿತಾಪತಿ. ಅಲ್ಲಿ ಮುಂದೆನೇ ಕೂತಿರ್ತಾರೆ ಅವರು. ಆದ್ರೂ ಆ ರಾಮಪ್ಪ ಎಲ್ಲೋಯ್ತು, ರಾಜವ ಎಲ್ಲೋಯ್ತು ಅಂತ ಮಾತಾಡ್ತಾನೆ ಇರ್ತಾನೆ. ರಾಮಪ್ಪ ರಾಜವ ಇನ್ನಲ್ಲೆಲ್ಲ ಮುಗಿಸ್ಕೊಂಡು ಇನ್ನು ಅಡುಗೆಗೆ ಏನು ಮಾಡೋದು ಅಂತ ಅಂದ್ಕೊಂಡು ಬಂದ್ವಿ. ತೊಂಡೆಕಾಯಿ ಸುಮಾರಷ್ಟು ತೊಂಡೆಕಾಯಿ ಬಿಟ್ಟಿದ್ವು. ಬರೀ ಒಂದೇ ಒಂದು ಅಂಬು ಹಾಕಿದ್ದು, ಇವಾಗ ಫುಲ್ ಚಪ್ರ ಆಗಿಬಿಟ್ಟಿದೆ. ಎಷ್ಟು ತೊಂಡೆಕಾಯಿ ಬಿಟ್ಟಿದ್ವು ಅಂದರೆ 1 kg ಆಗೋಷ್ಟು ತೊಂಡೆಕಾಯಿ ಸಿಕ್ಕಿದ್ವು. ಸುಮಾರು ದಪ್ಪನೇ ಬಿಡ್ತವೆ. ಅದನ್ನೆಲ್ಲ ಕಿತ್ಕೊಂಡೆ. ನಾವು ಹಾಕಿರೋ ಗಿಡದಲ್ಲಿ ಕಿತ್ಕೊಂಡು ಅಡುಗೆ ಮಾಡ್ಕೊಂಡು ತಿನ್ನೋದ ಫೀಲೇ ಬೇರೆ ಥರ ಇರುತ್ತೆ. ಅದು ಎಷ್ಟು ದುಡ್ಡು ಕೊಟ್ಟು ತಿಂದ್ರೂ ಆ ಫೀಲ್ ಬರಲ್ಲ ನನಗೆ ಪರ್ಸ್ನಲಿ. ನನಗೆ ಈ ಥರ ಗಿಡಗಳು ಹಾಕಿ ಅದರಿಂದ ತರಕಾರಿನ ಬೆಳೆದು ತಿನ್ನೋದ್ರಲ್ಲಿರೋ ಖುಷಿ ಅಂಗಡಿಯಿಂದ ಎಷ್ಟು ತಂದ್ರೂ ನನಗೆ ಸಿಕ್ಕಲ್ಲ. ಸುಮಾರು ಗಿಡ ಹಾಕಿದ್ದೀನಿ. ಟೊಮೊಟೊ ಹಣ್ಣಿನ ಗಿಡ ಹಾಕಿದ್ದೀನಿ, ಬಸಳೆ ಸೊಪ್ಪು, ಆಮೇಲೆ ಏನದಪ್ಪ ಹುಳ್ಳಿಕಾಯಿ. ನೀವು ನೋಡಿರ್ತೀರ ಲಾಸ್ಟ್ ಬ್ಲಾಗ್ಗಳಲ್ಲಿ ಎಲ್ಲ ಹುಳ ಬಿದ್ದೆಲ್ಲ ಹೊರಟೋಗಿತ್ತು. ಈಗ ಮೊನ್ನೆ ಬಸಳೆ ಸೊಪ್ಪು ತಂದಿದ್ದೆ, ಅದು ಸಹ ಚಪ್ರ ಹಾಕೋ ಸ್ಟೇಜಿಗೆ ಬಂದೈತೆ. ನನಗಿಷ್ಟ ಈ ಥರ ಎಲ್ಲ ಗಾರ್ಡನಿಂಗ್ ಮಾಡೋದೆಲ್ಲ ಇಷ್ಟ. ಬಟ್ ನಮ್ದು ಅದು ಸ್ವಂತ ಮನೆ ಅಲ್ವಾ ಅಂದ್ಬಿಟ್ಟು ನಾನು ಜಾಸ್ತಿ ಗಾರ್ಡನಿಂಗ್ ಮಾಡೋಕ್ಕೋಗಲ್ಲ. ಯಾಕೆಂದರೆ ಮಾಡಿದ್ರೂ ಹೋಗುವಾಗ ಎಲ್ಲ ಅಲ್ಲೇ ಬಿಟ್ಟು ಹೋಗ್ಬೇಕಲ್ಲ, ಅದು ಒಂದು ಸ್ವಲ್ಪ ಬೇಜಾರು ಅನಿಸುತ್ತೆ. ಅಷ್ಟು ಪ್ರೀತಿಯಿಂದ ಬೆಳೆಸಿ ಎಲ್ಲ ಅಲ್ಲೇ ಬಿಟ್ಟು ಹೋಗ್ಬೇಕಲ್ಲ, ಇಲ್ಲಾಂದರೆ ಕಿತ್ತಾಕ್ ಹೋಗ್ಬೇಕು, ಬಿಡೋದಿಲ್ಲ. ನೆಕ್ಸ್ಟ್ ಬರೋರು ಯಾವ ಥರ ಇರ್ತಾರೋ ಗೊತ್ತಿರೋದಿಲ್ವಲ್ಲ ಆ ಮನೆಗೆ. ಸೊ ಅದಕ್ಕೋಸ್ಕರ ನಾವು ಸಿಟಿಲೇನೋ ಜಾಸ್ತಿ ಬೆಳೆಯೋಕ್ಕೆ ಹೋಗಿಲ್ಲ. ಎಲ್ಲ ಇಲ್ಲೇ ಬೆಳೀತಾರೆ. ಬಟ್ ನಾವಲ್ಲಿ ಅಂಗಡಿಲಿ ತೊಗೊಂಡು ತಿಂತೀವಿ. ಇಲ್ಲಿಗೆ ಬಂದಾಗ ಬೆಳೆದಿರೋದನ್ನ ತಿಂತೀವಿ. ಇಲ್ಲೇ
ತಿಂದು ಅದರಲ್ಲೇ ಖುಷಿ ಪಡ್ತೀವಿ ಅಷ್ಟೇ. ಇನ್ನು ಗಾಳಿ ಬೇರೆ ತಣ್ಣಗೆ ಬೀಸ್ತಾ ಇತ್ತು, ಮಳೆ ಬರೋ ಥರ ಇತ್ತು. ಬಟ್ ಸಿಟಿಗಳಲ್ಲೆಲ್ಲ ಮಳೆ ಹುಯ್ತೈತೆ, ನಮ್ಮ ಹಳ್ಳಿ ಕಡೆ ಮಳೆನೇ ಹುಯ್ದಿಲ್ಲ. ಏನಕ್ಕೆ ಅಂತ ನಮಗೂ ಗೊತ್ತಿಲ್ಲ. ಬಟ್ ಇಲ್ಲಿ ಮಳೆ ಕಾಯ್ತಾ ಇದ್ದಾರೆ, ಮಳೆ ಹುಯ್ತಾ ಇಲ್ಲ. ಅಲ್ಲಿ ಬೇಡ ಅಂದರೂ ಸಿಟಿಗೆ ಮಳೆ ಬರ್ತಾ ಇದೆ. ಹಂಗೆ ತೊಂಡೆಕಾಯಿ ಕೀಳುವಾಗ ಒಂದು ವಿಷಯ ನೆನಪಾಯಿತು ನನಗೆ. ಇವಾಗ ಒಂದು ಬೀಜ ಹಾಕಿದ ತಕ್ಷಣ ಮರುದಿನವೇ ನಮಗೆ ಕಾಯಿ ಸಿಗಬೇಕು ಅಂತ ಅಲ್ಲ, ಫಲ ಸಿಗುತ್ತೆ ಅಂತ ಅಲ್ಲ. ಅದು ಬೆಳೆಯೋಕ್ಕೆ ಸ್ವಲ್ಪ ಟೈಮ್ ಬೇಕಾಗುತ್ತೆ, ಕಾಳಜಿ ಬೇಕಾಗುತ್ತೆ, ನೀರು ಬೇಕಾಗುತ್ತೆ. ಸೊ ಅದೇ ಥರ ಅಲ್ವ ನಮ್ಮ ಜೀವನನೂ. ಇವಾಗ ನಾವೇನೋ ಒಂದು ಶುರು ಮಾಡಿದ್ದೀವಿ, ಒಂದು ಸ್ಟಾರ್ಟ್ ಮಾಡಿದ್ದೀವಿ ಅಂದರೆ ಮರುದಿನವೇ ನಮಗೆ ಅದು ರಿಸಲ್ಟ್ ಕೊಡಬೇಕು ಅಂತ ಏನೂ ಇಲ್ಲ. ಸೊ ಅದಕ್ಕೂ ಟೈಮ್ ಬೇಕಾಗುತ್ತೆ. ಅದು ಬೆಳೀತಿರುತ್ತೆ, ಆದರೆ ಅದು ನಮಗೆ ಗೊತ್ತಾಗ್ತಾ ಇರಲ್ಲ ಅಷ್ಟೇ. ನಾವು ಇನ್ನೂ ಆಗಿಲ್ವಲ್ಲ ಅನ್ನೋ ಥರ ಫೀಲ್ ಮಾಡ್ತಾ ಇರ್ತೀವಿ. ಅದೇ ಒಳ್ಳೆ ಫಲ ಸಿಗಬೇಕು ಅಂದರೆ ಹೆಂಗೆ ಟೈಮ್ ಕೊಟ್ಟು, ಕಾಳಜಿ ಕೊಟ್ಟು, ನೀರು ಕೊಟ್ಟು ಬೆಳೆಸಬೇಕು, ಅದೇ ಥರ ನಮ್ಮ ಜೀವನದಲ್ಲಿ ಒಳ್ಳೆ ರಿಸಲ್ಟ್ ಸಿಗಬೇಕು ಅಂದರೆ ಅದಕ್ಕೂ ಸ್ವಲ್ಪ ಟೈಮ್ ಕೊಡಬೇಕು. ನಾವು ಅದಕ್ಕೆ ಎಫರ್ಟ್ ಹಾಕಬೇಕು. ಆವಾಗ ತಡ ಆದರೂ ಪರವಾಗಿಲ್ಲ, ಒಂದಲ್ಲ ಒಂದು ದಿನ ಒಳ್ಳೆ ಫಲ ಸಿಗುತ್ತೆ, ಒಳ್ಳೆ ರಿಸಲ್ಟ್ ಸಿಗುತ್ತೆ ಅಂತ ನನಗೆ ಅನ್ನಿಸ್ತು. ನನ್ನ ಮೈಂಡಲ್ಲಿ ಅದೇ ಓಡ್ತಾ ಇತ್ತು. ನಾನು ಹೇಳಿದ್ದು ಏನಾದರೂ ನಿಮ್ಗೆ ನಿಜ ಅನ್ನಿಸ್ತಾ, ಹೌದು ಈ ಥರನೇ ಅಲ್ವಾ ಅಂತ ನಿಮಗೂ ಆ ಥರ ಅನಿಸಿದರೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಸೊ ಅಷ್ಟೇ ಇವತ್ತಿನ ಬ್ಲಾಗ್. ಸೊ ಈ ಬ್ಲಾಗ್ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಈ ವಿಡಿಯೋ ಇಷ್ಟ ಆಗಿದ್ದರೆ ಗೊತ್ತಲ್ಲ, ಶೇರ್ ಮಾಡಿ, ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈ ವಿಡಿಯೋ ಹೇಗಿತ್ತು ಅಂತ ಕಮೆಂಟ್ ಮಾಡಿ. ನಿಮ್ಮದು ಒಂದು ಸಬ್ಸ್ಕ್ರೈಬು, ಒಂದು ವ್ಯೂ, ಒಂದು ಕಮೆಂಟು ನನಗೆ ತುಂಬ 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 ಇಂಪಾರ್ಟೆಂಟ್ ಆಗುತ್ತೆ. ತುಂಬ ಮೋಟಿವೇಶನ್ ಸಹ ಕೊಡುತ್ತೆ. ನಿಮ್ಮ ಸಪೋರ್ಟಿಂದನೇ ನಾವು. ಸೊ ಎಲ್ಲರೂ ಸ್ನೇಹ ಜೊತೆ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋಸ್ ನೋಡಿ. ನನ್ನ ಈ 100 ದಿನಗಳ ಚಾಲೆಂಜಲ್ಲಿ ನೀವು ನನ್ನ ಜೊತೆ ಇರ್ತೀರಾ ಅಂತ ಅನ್ಕೊತಾ, ಇದು ಸ್ನೇಹದ ಜೊತೆ ರಿಯಲ್ ಲೈಫ್. ಸಿಗುವ ನಾಳೆ ವಿಡಿಯೋದಲ್ಲಿ. ಅಲ್ಲಿವರೆಗೂ ನಿಮ್ಮ ಸಪೋರ್ಟ್ ಹೀಗೆ ಇರಲಿ, ಇನ್ನೂ ಜಾಸ್ತಿ ಇರಲಿ. ಟೇಕ್ ಕೇರ್, ಬಾಯ್ ಬಾಯ್.